ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವಂತೂ ತುಂಬ ಚೆನ್ನಾಗಿದ್ದೀವಿ. ಈ ದಿನ ನಾನು ನೋಡಿ ಸ್ಕೂಲ್ ತೋರಿಸ್ತಾ ಇದ್ದೀನಿ ನೀವು ವಿಡಿಯೋದಲ್ಲಿ. ನಿಮ್ಗೆ ಅನ್ನಿಸ್ತಾ ಇರ್ಬೋದು ತಮ್ಮನೇ ನೋಡಿದ ತಕ್ಷಣ. ಹೌದು, ನಿಮ್ಗೊಂದು ಒಳ್ಳೆ ವಿಡಿಯೋನ ಇವತ್ತು ನಿಮಗೆ ನಾನು ವ್ಲಾಗ್ ಮುಖಾಂತರ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಅಂದರೆ ನಮ್ಮ ಸ್ಕೂಲ್ ಟೀಚರ್ಸ್ ಇದ್ದಾರಲ್ಲ, 1988 ಮತ್ತು 1990-91ನೇ ಸಾಲಿನ ಗುರುವಂದನಾ ಕಾರ್ಯಕ್ರಮ ಇವತ್ತು ಏರ್ಪಡಿಸಲಾಗಿದೆ ನಮ್ಮೂರ ಸ್ಕೂಲಲ್ಲಿ. ಸೊ ಅಂದರೆ ಹಳೆಯ ಸ್ಟೂಡೆಂಟ್ಸ್ ಎಲ್ಲರೂ ಗುರುವಂದನಾ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಸೊ ಇದು 3ನೇ ಸರಿನೋ 4ನೇ ಸರಿನೋ ಪರ್ಫೆಕ್ಟಾಗಿ ಗೊತ್ತಿಲ್ಲ ನನಗೆ. ಸೊ ಮಾಡ್ತಾ ಇದ್ದಾರೆ ಹಳೆ ವಿದ್ಯಾರ್ಥಿಗಳೆಲ್ಲನೂ. ತುಂಬ ಚೆನ್ನಾಗಿರುತ್ತೆ ವಿಡಿಯೋ, ನೋಡಿ ಕೊನೆವರೆಗೂ. ಹಾಗೆ ಇದು ಪಾರ್ಟ್ ವೈಸ್ ಆಗಿ ಮಾಡಿದ್ದೀನಿ. ಇದು ಪಾರ್ಟ್ 1 ಮತ್ತು ಪಾರ್ಟ್ 2 ಇನ್ನೂ ಒಂದಿನ ಬಿಟ್ಟು ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ತುಂಬ ಚೆನ್ನಾಗಿರುತ್ತೆ, ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ. ಹಾಗೆ ಹೊಸಬ್ರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ, ಅವರು ನನ್ನ ವೀಡಿಯೋಸ್ನ ನೋಡಿಬಿಟ್ಟು ಸಪೋರ್ಟ್ ಮಾಡಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಸೊ ಇಲ್ಲಿ ನೋಡಿ, ನಾನು ಓದಿರುವಂಥ ಸ್ಕೂಲು, ಹಾಗೆ ನನ್ನ ಮಕ್ಕಳು ಓದಿರುವಂಥ ಸ್ಕೂಲ್, ಇದು ಓದ್ತಾ ಇರುವಂಥ ಸ್ಕೂಲು. ಹಾಗೆ ನಮ್ಮ ಮನೆಯವರು, ನಮ್ಮ ಅಪ್ಪ ಅವರು ಎಲ್ಲರೂ ಇದೇ ಸ್ಕೂಲಲ್ಲೇ ಓದಿರೋದು. ಸೊ ತುಂಬ ಹೆಸರಿರುವಂಥ ಸ್ಕೂಲು ನಮ್ಮ ರಂಗಸಮುದ್ರ. ಅಂದರೆ ಎಲ್ರಿಗೂ ಒಂದು ಸ್ಪೋರ್ಟ್ಸಲ್ಲಾಗಿರ್ಬೋದು, ಎಜುಕೇಷನಲ್ಲಾಗಿರ್ಬೋದು ತುಂಬ ಹೆಸರು ಮಾಡಿರುವಂಥ ಸ್ಕೂಲ್ ಇದು. ಇಲ್ಲಿ ನಮಗೆ ಸ್ಕೂಲ್ ಟೀಚರ್ಸು ಅಂದರೆ ನಮಗಿರಲಿಲ್ಲ. ಸೊ ನಾವು ಹುಟ್ಟಿದಾಗ ಅವಾಗ ಹೈಸ್ಕೂಲು ಮಿಡ್ಲ್ ಸ್ಕೂಲಲ್ಲಿ ಇದ್ದಾರಲ್ಲ, ಅವರು ನಮ್ಮ ಗುರುಗಳನ್ನ ಕರೆಸ್ಬಿಟ್ಟು ಈ ಥರ ನಾವು ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಹೇಳ್ಬಿಟ್ಟು ಆಗಿಂದ ಒಂದು 2-3 ವರ್ಷದಿಂದ ಈ ಥರ ಮಾಡ್ಕೊಂಡು ಬರ್ತಾ ಇದ್ದಾರೆ. ತುಂಬ ಚೆನ್ನಾಗಿರುತ್ತೆ. ನಾನಂತೂ ಒಂದು ವರ್ಷನೂ ಹೋಗಿದ್ದಿಲ್ಲ, ಈ ವರ್ಷ ಹೋದೆ ನೋಡೋಣ ಅಂತ ಹೇಳ್ಬಿಟ್ಟು. ಅಷ್ಟು ಚೆನ್ನಾಗಿತ್ತು. ಅವ್ರು ಕೊಡುವಂಥ ಮರ್ಯಾದೆ ಆಗಿರ್ಬೋದು, ಇಷ್ಟಪಡುವಂಥದ್ದು ಆಗಿರ್ಬೋದು, ಅವ್ರಿಗೆ ಕಣ್ಣಲ್ಲಿ ನೀರೇ ಬರ್ತೈತೆ ಅವ್ರ ಮಾಸ್ಟ್ರನ್ನ ಎಲ್ಲರನ್ನ ನೋಡ್ತಾ ಇದ್ದರೆ. ಆಗ ಅಷ್ಟು ಚೆನ್ನಾಗಿ ಒಂದು ಮನೆಯಲ್ಲಿ ಒಂದು ಸಂಸಾರ ಹೇಗಿರುತ್ತೋ ಆ ಥರನೇ ಇರ್ತಾಯಿದ್ರು ಟೀಚರ್ಸು ಮತ್ತು ಸ್ಟೂಡೆಂಟ್ಸು. ಈಗ ಆ ಬಾಂಡಿಂಗ್ ಇಲ್ಲ, ಯಾಕಂದರೆ ಈಗೆಲ್ಲ ಕಂಪ್ಯೂಟರ್ ಕಾಲ. ಸೊ ಆ ಬಾಂಡಿಂಗು ಎಲ್ಲ ಮನೆಗಳಲ್ಲೂ ಇಲ್ಲ, ಈಗ ಸ್ಕೂಲುಗಳಲ್ಲೂ ಇಲ್ಲ ಆ ಥರ. ಹಾಗಾಗಿ ಅವರೆಲ್ಲ ಒಂದು ಒಳ್ಳೊಳ್ಳೆ ಪೊಸಿಷನಲ್ಲಿರೋರು ಮತ್ತು ಕೂಲಿ ಮಾಡುವಂಥವ್ರು ಎಲ್ಲರೂ, ಈಗ ಎಲ್ಲರೂ ಓದಿರೋರೆಲ್ಲ ಒಂದು ಒಳ್ಳೆ ಪೊಸಿಷನಲ್ಲಿ ಇರಬೇಕು ಅನ್ನೋದೇನಿಲ್ವಲ್ಲ. ಸೊ ಅವ್ರವ್ರ ಲೈಫಲ್ಲಿ ಯಾವ ಥರ ಇರ್ತಾರೋ ಅವರೆಲ್ಲ ಒಟ್ಟಿಗೆ ಸೇರಿಬಿಟ್ಟು ಫ್ರೆಂಡ್ಸ್ ಎಲ್ಲ ಈ ಕಾರ್ಯಕ್ರಮ ಮಾಡಿದಾಗ ಒಂದು ಹತ್ರ ಸೇರಿ ಮಾತಾಡೋದು, ನೋಡ್ಕೊಳ್ಳೋದು ಇದೆಯಲ್ಲ, ಅದು ತುಂಬ ಖುಷಿ ಅನ್ನಿಸ್ತು ನನಗೆ. ವಯಸ್ಸಾಗಿದೆ ಆಗಲೇ ಒಂದು 50-52 ಆ ರೇಂಜಲ್ಲಿ ಇದ್ದಾರೆ ಅವರು ಸ್ಟೂಡೆಂಟ್ಸು. ಅವರೆಲ್ಲರೂ ಒಟ್ಟಿಗೆ ಸೇರಿಬಿಟ್ಟು ನಿಂತ್ಕೊಂಡು ಮಾತಾಡ್ತಾಯಿದ್ರು. ನನಗೆ ಒಂಥರ ಖುಷಿ ಅನಿಸೋದು ನೋಡಿ, ಎಷ್ಟು ವರ್ಷ ಆದಮೇಲೆ ಸೇರಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಇದೊಂದು ನೆನಪಿಗೆ ಇರಲೇಬೇಕು ಈ ಥರ ವೀಡಿಯೋಸು. ಯಾಕಂದರೆ ಈ ಥರ ದಿನಗಳಿರಲೇಬೇಕು. ನಮಗೆ ವಿದ್ಯೆ ಕಲಿಸಿರುವಂಥ ಗುರುಗಳನ್ನ ಕರೆಸ್ಬಿಟ್ಟು ನಾವು ಒಂದು ಗುರುವಂದನ ಕಾರ್ಯಕ್ರಮ ಅಂದರೆ ಗುರುಗಳಿಗೆ ನಮಸ್ಕಾರ ಮಾಡಿ ಅವ್ರ ಬಗ್ಗೆ ಹೇಳೋದಾಗಿರ್ಬೋದು, ಅವ್ರು ನಮ್ಗೆ ಯಾವ ಥರ ಮಾತಾಡಿಸ್ತಾ ಇದ್ರು, ಯಾವ ಥರ ಪಾಠ ಮಾಡ್ತಾಯಿದ್ರು ಅನ್ನೋದು ಒಂದು ಹಳೆ ಮೆಲುಕು ಎಲ್ಲ ಹಾಕ್ಕೊಳ್ತಾ ಇದ್ದರೆ, ಮಾತಾಡ್ತಾ ಇದ್ರೆ ಇಲ್ಲಿ ತುಂಬ ಚೆನ್ನಾಗಿರುತ್ತೆ. ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್, ಹಿಂದಿಂದೆಲ್ಲ ದಿನಗಳು ನೆನಪಾಗುತ್ತೆ ಅವರಿಗೆ. ಸೊ ಆ ಥರ ಇದು ಎಲ್ಲರೂ ನಡೆಸ್ಕೊಂಡು ಹೋದರೆ ತುಂಬ ಚೆನ್ನಾಗಿರುತ್ತೆ. ನೋಡಿರಿ, ಇವರೆಲ್ಲ ರಾಮಚಂದ್ರ ಮಾಸ್ಟರ್ ಅಂತ ಹೇಳ್ಬಿಟ್ಟು ಇವರು. ನನಗೆ ಸ್ವಲ್ಪ ಜನದ ಮಾಸ್ಟರ್ ಹೆಸರು ಗೊತ್ತು, ಯಾಕಂದರೆ ಇವರು ನನಗೆ 1 ವರ್ಷ ಪಾಠ ಮಾಡಿದ್ದಾರೆ ಕನ್ನಡ ಟೀಚರಾಗಿ ಹೈಸ್ಕೂಲಲ್ಲಿ 8th ಹೋದಾಗ. ಸೊ ನಾವು ಹೋಗಿ 1 ವರ್ಷಕ್ಕೆ ಮತ್ತೆ ರಿಟೈರ್ಡ್ ಆದರು ಇವರು. ಆ ಥರ ನೋಡಿ, ಅವಾಗಿಂದ ನಾವು 8th ಹೋಗೋವರೆಗೂ ಇದ್ದಾರೆ ಇವರು. ಸೊ ರಾಮಚಂದ್ರಪ್ಪ ಮಾಸ್ಟರ್ ಅಂತ ಹೇಳ್ಬಿಟ್ಟು ಇವರೊಬ್ಬರಿದ್ದರು. ಮತ್ತು ನಮಗೆ ಹಳೆ ಮಾಸ್ಟ್ರಲ್ಲಿ ಸೈನ್ಸ್ ಮಾಸ್ಟರ್ ಒಬ್ಬರು ಮಲ್ಲೇಶ್ ಮೂರ್ತಿ ಸರ್ ಅಂತ ಒಬ್ಬರಿದ್ದರು. ಅವರು 1 ವರ್ಷ ಪಾಠ ಮಾಡಿದ್ದಾರೆ ನಮಗೆ. ಸೊ ಇವರು ಟೀಚರ್ಸಲ್ಲಿ ನಮಗೂ ಇವರು ಇಬ್ಬರು ಇದ್ದರು. ಈಗ ಇವ್ರನ್ನ ಬೆಳ್ಳಿ ರಥದ ಮೇಲೆ ಊರೆಲ್ಲ ಮೆರವಣಿಗೆ ಮಾಡಬೇಕು ಅಂತ ಹೇಳ್ಬಿಟ್ಟು ಬೆಳ್ಳಿ ರಥ ತರಿಸಿದ್ದಾರೆ. ಫಸ್ಟು ಸ್ಕೂಲಿಂದ ಎಲ್ಲ ರೆಡಿ ಮಾಡ್ಕೊಂಡು, ಮತ್ತು ಈಗ ಸ್ಕೂಲ್ ಮಕ್ಕಳೆಲ್ಲ ಒಂದು ಲೈನ್ ಸೇರಿಸಿ, ಈಗ ಮಾಸ್ಟ್ರನ್ನೆಲ್ಲ ಏಜ್ ಆಗಿದೆ ಆಗಲೇ ಪಾಪ, ಒಂದು 80 ಆಸ್ಪಾಸ್ನವ್ರು ಇವರೆಲ್ಲನೂ. ಸೊ ಹಂಗಾಗಿ ಏಜ್ ಆಗಿದೆ ನೋಡ್ರಿ, ಎಲ್ಲರೂ ಕೂತಿದ್ದಾರೆ. ಇವರೆಲ್ಲ ಸ್ಕೂಲ್ ಟೀಚರ್ಸೇ, ಮಿಡ್ಲ್ ಸ್ಕೂಲು ಮತ್ತು ಹೈಸ್ಕೂಲು 2 ಟೀಚರ್ಸು, 2 ಸ್ಕೂಲಿನ ಟೀಚರ್ಸ್ ಇವರು. ಕೂತಿದ್ದಾರೆ ನೋಡ್ರಿ ಎಲ್ಲರೂ. ಇವರು ಹೆಸ್ರು ಗೊತ್ತಿಲ್ಲ ನನಗೆ. ಈ ಕಡೆ ರೇವಣ್ ಸರ್ ಅಂತ ಹಿಂದಿ ಟೀಚರು. ಸೊ ಅವರು ಇದ್ದರು, ನೋಡಿದ್ದೆ ನಾನು. ಹಾಗೆ ಅಂಜನ್ ನಾಯಕ್ ಸರ್ ಅಂತ ಹೇಳ್ಬಿಟ್ಟು ಅವರು ಮ್ಯಾಥ್ಸ್ ಟೀಚರ್ ಅಂತೆ, ತುಂಬ ಸ್ಟ್ರಿಕ್ಟ್ ಅಂತೆ. ಅವ್ರು ಹೇಳ್ತಾಯಿದ್ರು, ಮುಂಚೆ ಹಿಂದೆ ಓದಿರ್ತಾರಲ್ಲ ವಿದ್ಯಾರ್ಥಿಗಳು. ಸೊ ಅವ್ರು ಹೇಳ್ತಾಯಿದ್ರು, ಈಗ ನೋಡಿ ಅವ್ರಿಗೆ ಓಡಾಡೋಕ್ಕೆ ಆಗ್ತಾಯಿಲ್ಲ, ಅಷ್ಟು ವಯಸ್ಸಾಗಿದೆ ಈಗ ಎಲ್ರಿಗೂ. ಆದ್ರೂ ಅವ್ರ ವಿದ್ಯಾರ್ಥಿಗಳ ಕರೆದಿರೋ ಪ್ರೀತಿಗೆ ಅವರು ಬಂದು ಈಗ ಎಲ್ಲ ಸನ್ಮಾನ ಎಲ್ಲ ತಗೊಂಡು ಅವ್ರ ಪ್ರೀತಿನ ಇವ್ರ ಜೊತೆ ಹಂಚ್ಕೊಂಡು, ಇವರು ಹಂಚ್ಕೊಂಡು ಅವ್ರ ಜೊತೆ ಇವತ್ತಿನ ದಿನ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರು. ನಾನು ನೋಡಿದೆ ವಿಡಿಯೋ ಅಂತೀನಿ, ಸಾರಿ, ನಾನು ಅಲ್ಲೇ ಸ್ಕೂಲ್ ಹತ್ರನೇ ಹೋಗಿದ್ದೆ ನೋಡಬೇಕು ಅಂತಂದು ಹೇಳ್ಬಿಟ್ಟು. ತುಂಬ ಚೆನ್ನಾಗಿತ್ತು ಪ್ರೋಗ್ರಾಮ್ ಮಾತ್ರ. ಈಗ 1ನೇ ತರಗತಿಯಿಂದ 10ರವರೆಗೂ ಓದಿರ್ತಾರಲ್ಲ, ಅವರು ಎಲ್ಲೆಲ್ಲಿ ಇರ್ತಾರೋ, ಮದುವೆಗಳು ಮಾಡ್ಕೊಂಡು ಯಾವ್ಯಾವ ಪೊಸಿಷನಲ್ಲಿ ಇರ್ತಾರೋ ಅಂಥವರೆಲ್ಲ ಹಿಂಗೆ ಒಂದು ಗುರುವಂದನ ಕಾರ್ಯಕ್ರಮ ಇಟ್ಬಿಟ್ಟು ಸ್ಕೂಲ್ ಟೀಚರ್ಸ್ನೆಲ್ಲ ಸೇರಿಸಿ ಫ್ರೆಂಡ್ಸ್ ಎಲ್ಲ ಒಟ್ಟಿಗೆ ಸೇರಿದ್ರೆ ಅದಕ್ಕಾಗುವಷ್ಟು ಖುಷಿ ಇನ್ಯಾವುದಕ್ಕೂ ಆಗಲ್ಲ ಬಿಡಿ. ಅಷ್ಟು ಚೆನ್ನಾಗಿರುತ್ತೆ. ಯಾಕಂದರೆ ನಾನು ಎಕ್ಸ್ಪೀರಿಯೆನ್ಸಲ್ಲಿ ನೋಡಿದೆ ಅವ್ರ ಮುಖದಲ್ಲಿ, ಎಲ್ಲರ ಮುಖದಲ್ಲೂ ನೋಡಿ, ಎಲ್ಲರೂ ಸ್ಯಾರಿಗಳು ಹಾಕ್ಕೊಂಡು ಬಂದಿದ್ದಾರೆ. ಆ ಕಡೆ ಇರೋರೆಲ್ಲ ಅವರೇ ಸ್ಟೂಡೆಂಟ್ಸು. ಅಷ್ಟು ವಯಸ್ಸಾಗಿದೆ. ಈಗ ಗುರುವಂದನ ಕಾರ್ಯಕ್ರಮ ಅಂತ ಮಾಡ್ತಾ ಇರೋದು. ಇವರು ಅಷ್ಟೇ, ಇವರು ಸ್ಟೂಡೆಂಟ್ಸ್. ಇಲ್ಲಿ ಮುಂದೆ ಲೇಡೀಸ್ ಎಲ್ಲ ಇದ್ದಾರಲ್ಲ ಇವರು. ಇವರೆಲ್ಲ ಒಟ್ಟಿಗೆ ನಿಂತುಬಿಟ್ಟು ಈಗ ಸ್ಕೂಲ್ ಟೀಚರ್ಸ್ನ ಹಿಂದೆ ಬೆಳ್ಳಿ ರಥದ ಮೇಲೆ ಕೂರಿಸಿ
ಈಗೆಲ್ಲ ಮೆರವಣಿಗೆ ಅಂತಂದು ಹೋಗ್ತಾ ಇರೋದು. ಊರೆಲ್ಲ ಮೆರವಣಿಗೆ ಮಾಡಿದ್ರು. ನಮ್ಮೂರಲ್ಲಿ ಹೆಂಗೆ ಅಂದರೆ ಈ ಥರ ಏನಾದರೂ ಸ್ಕೂಲಲ್ಲಿ ಒಂದು ಫಂಕ್ಷನ್ ಮಾಡ್ತಾರೆ ಅನ್ನೋದು ಗೊತ್ತಾದರೆ ಸಾಕು, ಊರಿನ ಜನ ಎಲ್ಲ ಸೇರಿಬಿಟ್ಟು ಒಂದು ಹಬ್ಬದ ಥರನೇ ಆಚರಣೆ ಮಾಡ್ತಾರೆ. ಹಂಗೆ ಊರಿನ ಜನ ಎಲ್ಲ ತುಂಬ ಸೇರಿಬಿಟ್ಟಿದ್ರು ರೋಡಲ್ಲೆಲ್ಲನೂ. ಈಗ ಇಲ್ಲಿಂದ ಸ್ಕೂಲ್ ಹತ್ರದಿಂದ ಈಗ ಮೆರವಣಿಗೆ ಹೊರಡ್ತಾ ಇರೋದು. ಹಾಗಾಗಿ ಈಗ ಎಲ್ಲರೂ ಒಂದು ಫೋಟೋ ಇರಲಿ ನೆನಪಿಗೆ ಅಂತ ಹೇಳ್ಬಿಟ್ಟು ಈಗ ಎಲ್ಲರೂ ನಿಂತ್ಬಿಟ್ಟು ಸ್ಟೂಡೆಂಟ್ಸ್ ಎಲ್ಲ ಟೀಚರ್ಸ್ನ ಹಿಂದೆ ಬೆಳ್ಳಿರತ್ನ ಮೇಲೆ ಕೂರಿಸ್ಬಿಟ್ಟು ಇವರು ಮುಂದೆ ನಿಂತ್ಕೊಂಡು ಈಗ ಫೋಟೋಸ್ ಎಲ್ಲ ಇಟ್ಕೊತಾ ಇರೋದು. ಸೊ ತುಂಬ ಚೆನ್ನಾಗಿರುತ್ತಲ್ಲ. ನಿಮಗೂ ಈ ಥರ ಒಂದು ಗುರುವಂದನ ಕಾರ್ಯಕ್ರಮ ಮಾಡಿದ್ರೆ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇರುತ್ತೆ ಅಂತ ಅನ್ನಿಸ್ತಾ ಇರ್ಬೋದು ನಿಮಗೂ. ಯಾರಾದರೂ ಮಾಡಬೇಕು ಅನ್ನೋದಿದ್ದರೆ ನಿಜವಾಗ್ಲೂ ಮಾಡಿ, ಹಳೆ ಫ್ರೆಂಡ್ಸ್ನೆಲ್ಲ ಮೀಟಾಗಿ ಆ ಫೀಲೇ ತುಂಬ ಚೆನ್ನಾಗಿರುತ್ತೆ. ಆ ಥರ ಮೀಟಾಗಿ ಎಲ್ಲರೂ ಒಟ್ಟಿಗೆ ಮಾತಾಡಿ, ಮತ್ತು ನಮಗೆ ಪಾಠ ಹೇಳ್ಕೊಟ್ಟಿರುವಂಥ ಸ್ಕೂಲ್ ಟೀಚರ್ಸ್ನ ಎಲ್ಲ ಮಾತಾಡಿಸ್ಕೊಂಡು ಒಂದು ಸಲ ನೋಡಿದ್ರೆ ಸೊ ಸಾಕಪ್ಪ, ಲೈಫಲ್ಲಿ ಇಷ್ಟೇ ಸಾಕು ಅನಿಸುತ್ತೆ. ಅಷ್ಟು ಖುಷಿ ಕೊಡುತ್ತೆ. ಇನ್ಯಾವುದು ಇಷ್ಟು ಖುಷಿ ಕೊಡಲ್ಲ ಅನಿಸುತ್ತೆ ನನಗೆ. ನೋಡಿ ಈಗ ಸ್ಕೂಲ್ ಮಕ್ಕಳೆಲ್ಲ ಇಷ್ಟು ಏಜಿನ ಮಕ್ಕಳಿಗೆ ಅವರೆಲ್ಲ ಓದ್ಕೊಟ್ಟಿರೋರು. ಈಗ ನೋಡಿ ಅವರೇ 50-55 ವರ್ಷದವ್ರು ಆಗಿದ್ದಾರೆ ಈಗ. ಸೊ ಅದಕ್ಕೆ ಇಷ್ಟು ಏಜಲ್ಲಿ ಓದಿರೋ ಅಂಥ ಮಕ್ಕಳು ನೆನಪಿಟ್ಕೊಂಡು ಅದೇ ಸ್ಕೂಲ್ ಟೀಚರ್ಸ್ ನಮಗೆ ಬೇಕು, ಮತ್ತು ಗುರುವಂದನ ಕಾರ್ಯಕ್ರಮ ಮಾಡಿ ಅವ್ರನ್ನ ಮೀಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಥರ ಒಂದು ಪ್ರೋಗ್ರಾಮ್ ನಡೆಸ್ಕೊಂಡಿರೋದು ಇವತ್ತು ನಮ್ಮೂರಲ್ಲಿ. ಅದು ಮೇಯ್ನಾಗಿ ನನಗೆ ತುಂಬ ಖುಷಿ, ಈ ಥರ ಸ್ಕೂಲ್ ಟೀಚರ್ಸ್ನೆಲ್ಲ ಮೀಟಾಗಿ ಇವರೆಲ್ಲ ಮಾಡ್ತಾ ಇರೋ ಫಂಕ್ಷನ್ ನೋಡಿ ತುಂಬ ಖುಷಿ ಅನ್ನಿಸ್ತು. ನೀವು ನೋಡಿಬಿಟ್ಟು ಈ ವಿಡಿಯೋ ಯಾವ ಥರ ಅನ್ನಿಸ್ತು, ಮತ್ತು ಊರಿನ ಮೆರವಣಿಗೆ ಎಲ್ಲ ಇದೆ, ತುಂಬ ಚೆನ್ನಾಗಿದೆ. ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಲೈಕ್ ಮಾಡಿ. ಹೊಸಬ್ರು ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೂ ಸಪೋರ್ಟ್ ಮಾಡಿ. ಯಾಕಂದರೆ ನಾನು ಇಷ್ಟು ಕಷ್ಟಪಟ್ಟು ವೀಡಿಯೋಸ್ ಎಲ್ಲ ಮಾಡ್ತಾ ಇದ್ದೀನಲ್ಲ, ನೀವೊಂದು ಲೈಕ್ ಮಾಡಿ ನನಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಒಂದು ಲೈಕ್ ಕೊಟ್ಟರೆ ಸೊ ನನಗೂ ಒಂದು ಎನರ್ಜಿ ಇರುತ್ತೆ. ಪರವಾಗಿಲ್ಲ, ನನಗೂ ಸಪೋರ್ಟ್ ಮಾಡ್ತಾರೆ, ನಾನು ನೆಕ್ಸ್ಟ್ ವೀಡಿಯೋ ಮಾಡ್ಬೋದು ಅನ್ನೋದು ಒಂದು ಪಾಸಿಟಿವ್ ವೈಬ್ಸ್ ಇರುತ್ತೆ ನನಗೂ. ಸೊ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ತುಂಬ ಚೆನ್ನಾಗಿದೆ ವಿಡಿಯೋ. ಪಾರ್ವತಿ ಪರಮೇಶ್ವರರು ಜಗತ್ತಿಗೆ ಮಾತಾ ಪುತ್ರಗಳ ಪಾರ್ವತಿ ಪರಮೇಶ್ವರರ ದಾವರಗಳಿಗೆ ವಂದಿಸುತ್ತಾ ವೀರಭದ್ರ ಹುಟ್ಟುತ್ತಿದ್ದಲೇ ವಿನಾಗಸೆ ಸಾವಿರ ಭುಜ ಸಾವಿರಾನೇನ ವಿಕ್ಕರಿಸಿದ ಕಣ್ಣು ಜುಂಜುಬಂಡೆ ಕ್ಷೇತ್ರದಲ್ಲೇ ಶಿವಲಿಂಗ ಪಾಲಕತ್ವದಲ್ಲಿ ಪಾಲಕಜ್ವಾಲೆ ಒಬ್ಬರೇ ವೃತ್ತ ಹರಿಹರಿ ನವಬ್ರಹ್ಮಳು ಮೇಲಾದ ಸುರಳ ದೃಕ್ಷಬ್ರಹ್ಮನ ಇವತ್ತು ರಂಗಸಮುದ್ರ ಗ್ರಾಮದಲ್ಲಿ ಎರಡನೇ ಸಾರಿ ಸುವರ್ಣ ಅಕ್ಷರಗಳಲ್ಲಿ ಬರೆದಿರ್ತಕ್ಕಂಥ ಒಂದು ಸನ್ನಿವೇಶ. ಮೊದಲಿಗೆ ಎಲ್ಲ ಉಪಾಧ್ಯಾಯರಿದ್ದ ಸಂದರ್ಭದಲ್ಲಿ ಗುರುವಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಅದೇ ರೀತಿ ಇವತ್ತು ಉತ್ಸಾಹವಾಗಿ 1988 1991ನೇ ಸಾಲಿನ ವಿದ್ಯಾರ್ಥಿಗಳು ಇವತ್ತು ಗುರುವಂದನಾ ಕಾರ್ಯಕ್ರಮ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಈ ಒಂದು ಕಾರ್ಯಕ್ರಮ ಅತ್ಯಂತ ಸುಗಮವಾಗಿ ಯಾವುದೇ ತೊಂದರೆ ಇಲ್ಲದಂತೆ ನಡೀಲಿ. ಈ ಕಾರ್ಯಕ್ರಮ ಇದೇ ರೀತಿ ಹೆಚ್ಚು ಮಾರ್ಗದರ್ಶನ ಆಗಲಿ. ಮುಂದಿನ ಬರ್ತಕ್ಕಂಥ ಈ ಶಾಲೆ ಗತವೈಭವವನ್ನು ಮತ್ತೊಮ್ಮೆ ರಂಗಸಮುದ್ರದ ಗತವೈಭವವನ್ನು ಮರುಕಳಿಸಬೇಕು ಅಂತಕ್ಕಂಥ ಕನಸನ್ನು ಇಡಬೇಕಾಗಿದೆ. ಯಾಕೆಂದರೆ ನಡೆದಾಡುವ ದೇವರು ಶಿವಕುಮಾರ ಸ್ವಾಮಿಗಳು ಉದ್ಘಾಟನೆ ಮಾಡಿರ್ತಕ್ಕಂಥ ಶಾಲೆ ಇದು. ಈ ಶಾಲೆಗೆ ತಾವೆಲ್ಲರೂ ಕೂಡ ಓದಿರ್ತಕ್ಕಂಥ ಕೂಡ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡ್ತಕ್ಕಂಥದ್ದು ಆಗಿದೆ.
ಬಾರಣ ರೇಣುಕಪ್ಪಣ ರೇಣುಕಪ್ಪ ಕರ್ನಾಟಕ ಜೈ ಭಾರತ ಮಾತೆ. గవర్నమెంట్ సంబళమే వచ్చేది అంటే వీళ్ళు వేస్తారు 81 ఇసుకలా చదివి ఉండేవాళ్ళు ಗಾಳಿ ನೋಡ್ ಜಾಸ್ತಿ ಆಗೈತೆ ಇದಕ್ಕಿರೋದು 500 kg ವರ್ಷಾಂಪುರದಿಂದ